34-29 ಸೈಜು ಮೆಜರ್ಮೆಂಟ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡ್ತೀರಾ. ಫಸ್ಟ್ ಕೆಳಗಡೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲೌಸ್ ಲೆಂತ್ಗೆ ಒಂದು ಮಾರ್ಕ್ ಹಾಕೊಳ್ಳಿ. ನಾನು ಹೇಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಶೋಲ್ಡರು 5-5.5 ಇಂಚಸ್ಗೆ ಮಾರ್ಕ್ ಹಾಕೋಬೇಕು. ತುಂಬ ಬ್ರಾಡ್ಗೆ ಹಾಕೋಬಾರ್ದು, ಶೋಲ್ಡರ್ ಜಾರುತ್ತೆ. ಆರ್ಮಲ್ ಡೌನು 5 ಕಾಲು. ಚಿಕ್ಕ ಸೈಜ್ ಅಲ್ವಾ, ಸ್ವಲ್ಪ ಡೌನ್ ಕಮ್ಮಿ ಮಾಡೋಣ. ನೋಡಿ ಈ ಥರ ಅಡ್ಡವಾಗಿ ಒಂದು ಮಾರ್ಕ್ ಹಾಕೋಬೇಕು ಆರ್ಮಲ್ ಹತ್ರ. ಮತ್ತು ಸೊಂಟ ಸೈಜ್ ನೋಡ್ಕೊಂಡು ಮಾರ್ಕ್ ಹಾಕೊಳ್ಳಿ. ಕಾಲು ಭಾಗ ಬ್ಯಾಕಿಗೆ ಕಾಲು ಭಾಗ ಬರುತ್ತೆ. ಡಾಟ್ ಪಾಯಿಂಟಿಗೆ ಒಂದು ಮಾರ್ಕು ನೋಡಿ. ಆರ್ಮಲ್ಲು ಇದು ಚೆಸ್ಟ್ ಹತ್ರ ಒಂದು ಮಾರ್ಕ್ ಹಾಕೋಬಿಡೋಣ. ಫಸ್ಟು ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ. ಸೊಂಟ ಹತ್ರದಿಂದ ಹಿಡಿದು ಚೆಸ್ಟ್ವರೆಗೂ ಡಾಟ್ ಹತ್ರ ಒಂದು ಮಾರ್ಕ್ ಹಾಕೊಳ್ಳಿ. ನೋಡಿ 3 ಬ್ಲೌಸ್ ಇದೆ, ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ನೆಕ್ ಮಾತ್ರ ಇದರಲ್ಲಿ ಕಟ್ ಮಾಡಲ್ಲ. ನೆಕ್ಕೆಲ್ಲ ಡಿಫ್ರೆಂಟ್ ಇದೆ, ಸಪ್ರೇಟಾಗಿ ಮಾಡಬೇಕು. ಮೈನ್ ಬರೋದು ಇದು ಆರ್ಮಲ್ಲೇ. 1 ಇಂಚ್ ಗ್ಯಾಪು ಇಲ್ಲ 1/4 ಇಂಚ್ ಗ್ಯಾಪ್ ಇಟ್ಟು ಮಾರ್ಕ್ ಹಾಕೋಬೇಡಿ. ಆ ಕೋಣೆ ಹತ್ರ ಇಂದ ಹಿಡಿದು ಸೈಡ್ರಲ್ಲಿ 2 ಇಂಚ್ ಮಾರ್ಜಿನ್ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡ್ಕೊಳ್ಳಿ. ಶೋಲ್ಡ್ರಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಕೋಬೇಕು, ಶೋಲ್ಡ್ರ್ ಹಿಡಿಯೋಕ್ಕೋಸ್ಕರ. ಮಿಕ್ಕಿದ ಆರ್ಮಲೆಲ್ಲ ಎಕ್ಸಾಕ್ಟಾಗಿ ಕಟ್ ಮಾಡ್ಕೋಬೇಕು. ನಾನು ಹೇಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡ್ಕೊಳ್ಳಿ. ಆರ್ಮಲ್ ಹತ್ರ ಒಂದು ಚೆಕ್ ಹಾಕೊಳ್ಳಿ, ಅದೇ ರೆಡಿ ಚೆಕ್ ಅವ್ರದ್ದು ಫಿಟ್ಟಿಂಗ್ ಬರೋದು. ಶೋಲ್ಡ್ರಲ್ಲಿ ಒಂದು ಚೆಕ್ ಹಾಕೊಂಡಿದ್ದೀನಿ ನೋಡಿ. ಆರ್ಮಲ್ ಸೈಜ್ ಕರೆಕ್ಟಾಗಿದೆ. ನೆಕ್ಸ್ಟು ಫ್ರಂಟ್ ಕಟ್ ಮಾಡ್ಕೊಬಿಡೋಣ. 3 ಬ್ಲೌಸು ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಫ್ರಂಟು ನೆಕ್ಕು ಎಲ್ಲನೂ ರೌಂಡೇ ಬರುತ್ತೆ. ನೆಕ್ಕು ಸಮೇತ ಕಟ್ ಮಾಡಿಬಿಡ್ತೀನಿ. ಓಕೆ, ಒಂದು 1/2 ಇಂಚು ಒಳಗಡೆ ಇಟ್ಟು ಮಾರ್ಕ್ ಹಾಕೋಬೇಕು. ಬ್ಯಾಕ್ಗಿಂತ ಫ್ರಂಟು ಸ್ವಲ್ಪ ಕಡಿಮೆ ಬರಬೇಕು, ಯಾಕಂದರೆ ಶೋಲ್ಡ್ರ್ ಜಾರ್ದಿರ ಇರುತ್ತೆ. ಶೋಲ್ಡ್ರ್ ಹತ್ರ ಇಂದ ಆರ್ಮಲ್ವರೆಗೂ ಎಕ್ಸಾಕ್ಟ್ ಕಟ್ ಮಾಡ್ಕೊತೀನಿ, ಬ್ಯಾಕ್ ಹೇಗಿದೆಯೋ ಹಾಗೆ ನೋಡಿ. ಸೇಮ್ ಈ ಥರ ಮಾಡ್ಕೊಳ್ಳಿ. ಚಟ್ಕೊಂಡು ಹಾಕೋಬಿಡೋಣ ಫ್ರಂಟು ಬ್ಯಾಕು ಸೇರಿ. ಬ್ಲೌಸ್ ಲೆಂತ್ಗೆ ಮಾರ್ಕ್ ಹಾಕೋಬೇಕು. ಇದು ನಾರ್ಮಲ್ ಬ್ಲೌಸ್ ಆಗಿರುತ್ತೆ. ಬೆಲ್ಟ್ ಬಿಟ್ಟು ಬ್ಲೌಸ್ ಫ್ರಂಟ್ ಲೆಂತ್ಗೆ ಮಾತ್ರ ಮಾರ್ಕ್ ಹಾಕೋಬೇಕು. ನೆಕ್ ಡೀಪ್ನ ಮಾರ್ಕ್ ಹಾಕೊಳ್ಳೋಣ. ಫ್ರಂಟು ನೆಕ್ ಡೀಪ್ನ ಎಲ್ಲನೂ ರೌಂಡ್ ನೆಕ್ಕೆ ಬರುತ್ತೆ. ಇದು ಡಾಟ್ ಸೈಜ್ಗೆ ಮಾರ್ಕ್ ಹಾಕ್ಬಿಡೋಣ. ಮತ್ತು ಡಾಟ್ ಸೈಜನ್ನು ಮಾರ್ಕ್ ಹಾಕೋಬೇಕು. ನೀವು ಡಾಟ್ ಸೈಜು 3 ಇಂಚ್ ಗ್ಯಾಪ್ ಇಡಲೇಬೇಕು. ಹುಕ್ಸ್ ಬಟ್ಟೆ ಹತ್ರದಿಂದ ಹಿಡಿದು ಕ್ಲೀನಾಗಿ ಕಟ್ ಮಾಡ್ಕೊಬಿಡೋಣ. ಮಾರ್ಕ್ ಮೇಲೆ ಸೈಡ್ರಲ್ಲಿ ಮಾತ್ರ 2 ಇಂಚ್ ಎಕ್ಸ್ಟ್ರಾ ಬಿಡಲೇಬೇಕು. ಬ್ಯಾಕು ಅಷ್ಟೇ, ಫ್ರಂಟೂ ಅಷ್ಟೇ. ಮಿಕ್ಕಿದೆಲ್ಲ ಮಾರ್ಕ್ ಮೇಲೆ ಕಟ್ ಮಾಡಿ ನೋಡಿ. ಸೇಮ್ ನಾನು ಹೇಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡಿ. ಮತ್ತು ನಾಚ್ ಹಾಕೋಬೇಕು ಡಾಟ್ ಸೈಜ್ಗೆಲ್ಲ. ಫ್ರಂಟಲ್ಲಿ 1/2 ಇಂಚು ಮಾರ್ಜಿನ್ ತೆಗಿಬೇಕು ಆರ್ಮಲ್ ಹತ್ರ ನೋಡಿ. ಕ್ಲೀನಾಗಿ ಈ ಥರ 1/2 ಇಂಚ್ ಮಾರ್ಜಿನ್ ತೆಗ್ದು ಅಲ್ಲೊಂದು ಚಟ್ಕ ಹಾಕೊಳ್ಳಿ ಡಾಟ್ಗೋಸ್ಕರ. ಡಾಟ್ ಪಾಯಿಂಟು ಮಾರ್ಕ್ ಹಾಕೋಬೇಕು. 3 ಬ್ಲೌಸ್ಗೂ ಮಾರ್ಕ್ ಹಾಕೋಬಿಡ್ತೀನಿ ನಾನು. ಮತ್ತೆ ಪದೇ ಹಾಕೋಕ್ಕಾಗಲ್ವಲ್ಲ, ಹಾಗೆ ಇಟ್ಟು 3 ಬ್ಲೌಸ್ಗೂ ಒಂದೇ ಸತಿ ಮಾರ್ಕ್ ಹಾಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಬಿಡೋಣ. ನೆಕ್ಸ್ಟು ಬೆಲ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. 3 ಪೀಸು ಒಟ್ಟಿಗೆ ಬೆಲ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಮೆಜರ್ಮೆಂಟು 29. ಅದರಲ್ಲಿ ಕಾಲು ಭಾಗ ಇಟ್ಕೊಂಡು ಮಾರ್ಕ್ ಹಾಕೋಬೇಕು. ಮತ್ತು 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಮಾರ್ಕ್ ಹಾಕೋಬೇಕು ಮಾರ್ಜಿನ್ಗೋಸ್ಕರ. ಬೆಲ್ಟ್ ಸೈಜು 3 ಇಂಚು. ಸೈಡಲ್ಲಿ ಸ್ಟಿಚಿಂಗ್ ಬರೋ ಸೈಜು 2 ಇಂಚ್ ಇಕ್ಕೋಬೇಕು ನೋಡಿ. ಈ ಥರ ಕ್ಲೀನಾಗಿ ರೌಂಡ್ ಶೇಪೇ ತೆಗಿಬೇಕು. ಚಟ್ಕ ಹಾಕೋದು ದೊಡ್ಡ ಸೈಜ್ ಇರೋ ಸೈಡು. ಓಕೆ, ಇವಾಗ ಲಾಸ್ಟು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಬಿಡೋಣ. ಸ್ಲೀವ್ಸ್ ಒಂದು ಎಲ್ಬೋ ಹೇಳಿದ್ದಾರೆ, 2 ಶಾರ್ಟ್ ಸ್ಲೀವ್ಸ್ ಹೇಳಿದ್ದಾರೆ. ನಾನು ಶಾರ್ಟ್ ಸ್ಲೀವ್ಸ್ ಮಾತ್ರ ಕಟ್ ಮಾಡಿ ತೋರಿಸ್ತೀನಿ ವೀಡಿಯೋದಲ್ಲಿ. 3 ಇಂಚಸ್ ಹೇಳಿದ್ದಾರೆ. ಲೂಸ್ ಬಂದು 12, ಆರ್ಮಲ್ ಲೂಸ್ ಬಂದು 16. ಈ ಆರ್ಮಲ್ ಡೌನ್ ಬಂದು 2 ಇಂಚು ಮೇಲೇ ಇರಬೇಕು ಡೌನು. ಕ್ಲೀನಾಗಿ ಸ್ಲೀವ್ಸ್ ಕಟ್ ಮಾಡ್ಕೊತಾ ಇದ್ದೀರಿ. ಫ್ರಂಟ್ ಸೈಡು 1/2 ಇಂಚು ಅಷ್ಟು ಶೇಪ್ ತೆಗಿಬೇಕು. ಶೇಪ್ ಕೊಟ್ಟರೆ ಬ್ಲೌಸ್ ರಿಂಗಲ್ಲಿ ಬರೋಲ್ಲ. ಓಕೆ ಫ್ರೆಂಡ್ಸ್, ಕಟಿಂಗಲ್ಲಿ ಆಗೋಯ್ತು. ನಿಮ್ಗೆ ಈ ಮೆಜರ್ಮೆಂಟಲ್ಲಿ ಏನಾದ್ರು ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ.